ಗ್ರಾಮ ಪಂಚಾಯತಿಗಳಿಂದ ಆಗುವಂತ ಸೌಲಭ್ಯಗಳೇನು, ಆ ಅಧ್ಯಕ್ಷರು ಉಪಾಧ್ಯಕ್ಷರು ಏನ್ ಮಾಡ್ತಾರೆ, ಅವ್ರ ಕರ್ತವ್ಯಗಳೇನು, ಅವರಿಗೆ ನಾವು ಏನನ್ನ ಕೇಳಬೇಕು ಅಥವಾ ನಮ್ಮ ಜವಾಬ್ದಾರಿಗಳೇನು, ಗ್ರಾಮ ಪಂಚಾಯತಿಯಲ್ಲಿ ಆವರಣದಲ್ಲಿ ನಾವು ಬರುವಂತ ನಮ್ಮ ಸೌಲಭ್ಯಗಳು ನಾವು ಹೇಗೆ ಪಡೆದುಕೊಳ್ಬೇಕು ಎಲ್ಲವನ್ನ ಇಂದಿನ ಒಂದು ತರಗತಿಯಲ್ಲಿ ತಿಳಿಯೋಣ. ಓಕೆನಾ? ಮೊದಲಿಗೆ ಕಾರ್ಯಗಳ ಬಗ್ಗೆ ವೇದಿಕೆಯನ್ನ ಅಲಂಕರಿಸಿರುವಂತ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತ ಕುಮಾರಿ ಅನುಶ್ರೀ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತ ಕುಮಾರಿ ಭಾಗ್ಯಶ್ರೀ ಇವತ್ತು ಪಿಡಿಒ ಅಧಿಕಾರಿಗಳಾಗಿರುತ್ತದೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರುವಂತ ಕುಮಾರಿ ಕಾಶಿಂಬಿ ಅವರು ಕೂಡ ಸ್ವಾಗತವನ್ನ ಕೋರುತ್ತೇನೆ. ಅದೇ ಈ ಮೂರೂ ಜನರಿಗೆ ಏನ್ ಮಾಡ್ತಾರೆ, ಪತ್ರಕರ್ತರು ಪ್ರಶ್ನೆಯನ್ನ ಮಾಡ್ತಾರೆ. ಮೇಡಮ್, ನಮ್ಮ ಪ್ರಶ್ನೆ ಬಂದ್ಬಿಟ್ಟು ಪಿಡಿಒಗೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಯಾಕೆ ಬೇಕು? ಸರಿ ಮೇಡಮ್, ಈ ನನ್ನ ಪ್ರಶ್ನೆ ಪಿಡಿಒಗೆ ಪಂಚಾಯತಿಯಲ್ಲಿ ಈಗ ನಡೆಯುತ್ತಿರುವ ಪ್ರಮುಖ ಯೋಜನೆಗಳು ಯಾವ್ಯಾವು? My question is to President. ಗ್ರಾಮ ಪಂಚಾಯತಿಗೆ ಬರುತ್ತಿರುವ ಅನುದಾನವನ್ನು ಹೇಗೆ ಬಳಸಲಾಗುತ್ತಿದೆ? ನಮಸ್ಕಾರ ಮೇಡಮ್, ನನ್ನ ಪ್ರಶ್ನೆ ಗ್ರಾಮ ಅಧ್ಯಕ್ಷರಿಗೆ ಗ್ರಾಮಸ್ಥರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳು ಯಾವ್ಯಾವು? ಸರಿ ಮೇಡಮ್, ನನ್ನ ಪ್ರಶ್ನೆ ಉಪಾಧ್ಯಕ್ಷರಿಗೆ ಆರೋಗ್ಯ ಮತ್ತು ಶಿಕ್ಷಣ ಸ್ಥಿತಿ ಹೇಗಿದೆ? ಮೇಡಮ್, ನನ್ನ ಪ್ರಶ್ನೆ